ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಸ್ಟ್ರೈಟ್ನಿಂಗ್ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊಳ್ಳೋಣ ಅಂತ ನೋಡಿ. ಹೇಗಿದೆ ಹೇರ್ಸು. ಹೇರ್ಸಲ್ಲಿ ಒಂಚೂರು ಆಯಿಲ್ ಎಲ್ಲ ಇರಬಾರ್ದು. ಸೊ ನಾನು ಸ್ವಲ್ಪ ಆಯಿಲಿ ಇತ್ತು, ನಂದು ವಾಶ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಸ್ಟ್ರೈಟ್ನಿಂಗಿಗೆ ಮಾಡೋಕ್ಕೆ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ, ಅವರೇ ಮಾಡ್ಕೊಂಡಿದ್ರಲ್ಲ ವೀಡಿಯೋ. ಇವತ್ತು ಅವ್ರು ಸೆಂಡ್ ಮಾಡಿದರು. ಆ ವಿಡಿಯೋನ ತಿರ್ಗಾ ಎಡಿಟ್ ಮಾಡಿ ನಿಮಗೆ ಪೋಸ್ಟ್ ಮಾಡ್ತಾಯಿದ್ದೀನಿ. ಸ್ಟ್ರೈಟ್ನಿಂಗ್ ಪ್ರೋಸೆಸ್ ಹೇಗಿತ್ತು ಅಂತ. 2 ಕ್ರೀಮ್ಸ್ ಇರುತ್ತೆ ಗೈಸ್. ಫಸ್ಟು ಹೇರ್ ವಾಶ್ ಎಲ್ಲ ಆಗಿ ಬ್ಲೋ ಡ್ರೈ ಮಾಡಿ ಫಸ್ಟ್ ಕ್ರೀಮ್ ಒಂದಿರುತ್ತೆ, ಸ್ಮೂತ್ನಿಂಗ್ ಕ್ರೀಮು. ಅದಾದಮೇಲೆ ಸೆಕೆಂಡ್ ನ್ಯೂಟ್ರಿಲೈಸರ್ ಅಂತ ಒಂದು ಕ್ರೀಮ್ ಇರುತ್ತೆ. ಇದರಲ್ಲಿ ಮೇನ್ ಕ್ರೀಮ್ ಬಂದುಬಿಟ್ಟು ಫಸ್ಟ್ ಕ್ರೀಮೇ, ಸ್ಮೂತ್ನಿಂಗ್ ಕ್ರೀಮು. ಸೆಕೆಂಡ್ ಕ್ರೀಮ್ ಕೂಡ ಇಂಪಾರ್ಟೆಂಟೇ, ಬಟ್ ಅದರದ್ದೇ ಅದು ಒಂದೊಂದು ಪ್ರೋಸೆಸ್ ಇರುತ್ತಲ್ಲ. ಸೊ ಫಸ್ಟ್ ಕ್ರೀಮ್ ಆದಮೇಲೆ ಅದು ಬಾಂಡ್ ಬ್ರೇಕ್ ಆಗಿದೆಯೋ ಇಲ್ವೋ ಚೆಕ್ ಮಾಡಿ, ಆಮೇಲೆ ಅದನ್ನು ವಾಶ್ ಮಾಡ್ತಾರೆ. ತಿರ್ಗಾ ವಾಶ್ ಮಾಡಿ ತಿರ್ಗಾ ಬ್ಲೋ ಡ್ರೈ ಮಾಡಿ, ಆವಾಗ ಸ್ಟ್ರೈಟ್ನಿಂಗ್ ಕೆಲಸ ಇರುತ್ತೆ ಗೈಸ್ ಅದರಲ್ಲಿ. ಇವಾಗ ಮೇನ್ ಪ್ರೋಸೆಸ್ ಸ್ಟಾರ್ಟ್ ಆಗೋದು ಅಂದರೆ ಸ್ಟ್ರೈಟ್ನಿಂಗ್ ಮಾಡೋದ್ರಿಂದನೇ. ಕ್ಲೀನಾಗಿ ತುಂಬ ಚಿಕ್ಕ ಲೇಯರ್ಸ್ ತೊಗೊಂಡು ಫುಲ್ಲು ಕ್ಲೀನಾಗಿ ಸ್ಟ್ರೈಟ್ ಮಾಡಬೇಕಾಗತ್ತೆ. ನೋಡಿ ಈ ಥರ ಮಾಡ್ತಿದ್ದಾರಲ್ಲ ಅವರು. ಆ್ಯಕ್ಚುಲಿ ತುಂಬ ಪೇಷನ್ಸ್ ಬೇಕು ಇದು ಮಾಡೋಕ್ಕೆ. ಅವ್ರು ಆ್ಯಕ್ಚುಲಿ ಪ್ರೊಫೆಷ್ನಲ್ ಬ್ಯೂಟಿಷಿಯನ್ನು ಮತ್ತು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಮಾಡ್ತಿದ್ರು. ತುಂಬ ಪರ್ಫೆಕ್ಟಾಗಿ ಬಂದಿತ್ತು ಮಾತ್ರ ನಂದು ಹೇರು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನೀವೇ ನೋಡಿದ್ದೀರಲ್ಲ, ಅಷ್ಟು ಸಖತ್ತಾಗಿ ಬಂದಿತ್ತು. ಬಿಫೋರ್ ಹೆಂಗಿತ್ತು, ಆಫ್ಟರ್ ಹೆಂಗಾಯಿತು ಅಂತ. ಇದ್ರ ಕಷ್ಟ ನನಗೂ ಗೊತ್ತು, ಬಿಕಾಸ್ ನಾನು ಒಂದು 3 to 4 5 ಸ್ಟ್ರೈಟ್ನಿಂಗ್ಸ್ ಮಾಡಿದ್ದೀನಿ, ಪರ್ಮನೆಂಟ್ ಸ್ಟ್ರೈಟ್ನಿಂಗು. ನಾನು ಮಾಡೋವಾಗ ಇನ್ನೂ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ನಾನೇನೇ ವೀಡಿಯೋ ಮಾಡೋಕ್ಕಾಗಿರ್ಲಿಲ್ವಲ್ಲ, ಅವ್ರು ವೀಡಿಯೋ ಸೆಂಡ್ ಮಾಡಿದರು. ಸೊ ಅದೇ ವೀಡಿಯೋನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಫಸ್ಟ್ ಕ್ರೀಮ್ ಆದಮೇಲೆ ವಾಶ್ ಮಾಡಿ ಬ್ಲೋ ಡ್ರೈ ಮಾಡಿ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿ, ಈಗ ಸೆಕೆಂಡ್ ಕ್ರೀಮ್ ಅಪ್ಲೈ ಮಾಡೋದಕ್ಕೆ ನ್ಯೂಟ್ರಿಲೈಸರ್ ಸೆಕೆಂಡ್ ಕ್ರೀಮು ಅದು ಅಪ್ಲೈ ಮಾಡೋದಕ್ಕೆ ಈಗ ಬ್ಲೋ ಡ್ರೈ ಮಾಡ್ತಾಯಿದ್ದಾರೆ. ನೀವೇ ನೋಡಿ ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂತ. ಇವ್ರದಿನ್ನ ಕೆಲವೊಂದು ಆಫರ್ಸ್ ಕೂಡ ನಡೀತಾ ಇದೆ ಈಗ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇನ್ನು ಇವ್ರದ್ದು ಕೆಲವೊಂದು ಆಫರ್ಸ್ ಕೂಡ ನಡೀತಾ ಇದೆ. 4999 ಬ್ಯೂಟಿಷಿಯನ್ ಕೋರ್ಸ್ ಹೇಳ್ಕೊಡ್ತಾ ಇದ್ದಾರೆ. ಹಾಗೆ ಸುಮಾರು ಆಫರ್ಸ್ ಕೂಡ ಇದೆ. ನಾನು ನಿಮಗೆ ಹಾಕಿರ್ತೀನಿ ಪಿಕ್ಚರು. ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ನನ್ನ ಚಾನಲ್ ಕಡೆಯಿಂದ ಹೋಗಿದ್ದೀನಿ ಅಂತ ಹೇಳಿ ಖುಷಿ ಆಗ್ತಾರೆ. ಡಿಸ್ಕೌಂಟ್ ಬೇಕಾದ್ರೂ ಕೇಳಿ ಕೊಡ್ಬೋದು. ನೋಡಿ, ನನಗೆ ಗೊತ್ತಿಲ್ಲ ವೀಡಿಯೋ ಮಾಡ್ತಿರೋದು. ನಾನು ಕೂತು ಫುಲ್ಲು ಟಯರ್ಡ್ ಆಗಿದ್ನಲ್ಲ, ಸೊ ದಟ್ ನಾನು ಏನೂ ರಿಯಾಕ್ಷನ್ ಕೊಟ್ಟಿಲ್ಲ. ವೀಡಿಯೋ ಮಾಡ್ತಾಯಿದ್ದಾರೆ ಅವರು. ನಾನು ಅಟ್ಲೀಸ್ಟ್ ಒಂಚೂರು ಸ್ಮೈಲ್ ಕೊಡಬೇಕಾಗಿತ್ತು. ನೋಡಿ ಹೆಂಗೆ ಇಟ್ಕೊಂಡಿದ್ದೀನಿ ಮಕ್ಕನ. ಫುಲ್ ಟಯರ್ಡ್ ಆಗಿತ್ತಲ್ಲ, ಸೊ ದಟ್ ಹಿಂಗಿದೆ ಮಕ್ಕ. ಇನ್ನು ನನಗಾದರೆ ತುಂಬ ಇಷ್ಟ ಆಯಿತು ಇವ್ರ ಸರ್ವೀಸು. ₹1 ಕೊಡ್ದಿರ ನಾನು ಇಷ್ಟು ಚೆನ್ನಾಗಿ ಮಾಡಿಸ್ಕೊಂಬಂದಲ್ಲ. ಲಾಸ್ಟ್ ಟೈಮು ನಾನು ಕಾಸು ಕೊಟ್ಟು ಕೂಡ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ. ಸೊ ಖುಷಿ ಆಯಿತು. ಇನ್ನು ಇವತ್ತು ಆಫರ್ಸ್ ಎಲ್ಲ ನಿಮಗೆ ನಾನು ಫೋಟೋ ಹಾಕಿರ್ತೀನಿ, ಚೆಕ್ ಮಾಡಿ. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ. ಅಪೂರ್ವ ವ್ಲಾಗ್ಸಿಂದ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಟ್ರೈ ಮಾಡಿ. ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ ಹತ್ರದಲ್ಲಿದ್ದರೆ ಇವ್ರ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಇವ್ರದ್ದು ಇನ್ಸ್ಟಾ ID, ಯೂಟ್ಯೂಬ್ ID ಕೂಡ ಆ್ಯಡ್ ಮಾಡಿರ್ತೀನಿ. ನೋಡಿ ಗೈಸ್, ನೋಡ್ಬೋದು ನೀವು ಇಲ್ಲಿ 499ಗೆ ಏನೆಲ್ಲ ಕ್ಲಾಸಸ್ ಇದೆ ಅಂತ. ಆಫರ್ ಪ್ರೈಸ್ ನೋಡಿ ಎಷ್ಟೊಂದಿದೆ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ವಾಟ್ಸಪ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.